ಎಲ್ಲೋಗ್ಬಿಟ್ಟೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಭವ್ಯ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾವು ಎಲ್ಲೋಗ್ತೀವಿ, ಏನು ಮಾಡ್ತೀವಿ ನೋಡೋಣ ಬನ್ನಿ. ಸೈಡ್ ಸದ್ಯಕ್ಕೆ ಇವತ್ತಿನ ನಮ್ಮ ಪಯಣ ಚಿಕ್ಕಪೇಟೆ ಕಡೆ. ಅಂದರೆ ಮೊನ್ನೆ ಎಂಗೇಜ್ಮೆಂಟ್ ಆಯ್ತಲ್ವಾ, ಮದುವೆಗೆ ಸೀರೆ ತೆಗೆಯೋಣ ಅಂತ ಹೋಗ್ತಾ ಇದ್ವಿ. ಯಾಕಂದರೆ ಇನ್ನೊಂದು ತಿಂಗಳು ಅಷ್ಟೇ ಟೈಮ್ ಇರೋದ್ರಿಂದ ಸ್ವಲ್ಪ ಬೇಗ ತೊಗೋಬೇಕು. ಈ ಸೀರೆ ತೊಗೊಳೋದೇನು ಪ್ರಾಬ್ಲಮ್ ಇರೋದಿಲ್ಲ, ಬ್ಲೌಸ್ ಸ್ಟಿಚಿಂಗ್ದು ಸ್ವಲ್ಪ ಪ್ರಾಬ್ಲಮ್ಮು, ಬೇಗ ಕೊಡಲ್ವಲ್ಲ, ಹಾಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ. ಈಗ ಸೀದಾ ನಮ್ಮ ಮನೆಯಿಂದ ಹೋಗ್ತಾ ಇರೋದೇ ನಿಮಗೆಲ್ಲ ಗೊತ್ತಿರೋಂಥದ್ದೇ, ನಮ್ಮ ಚಿಕ್ಕತ್ತೆ ಅವ್ರ ಮನೆಗೆ. ಅವ್ರ ಮನೆಗೆ ಹೋಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಸೀದಾ ಚಿಕ್ಕಪೇಟೆಗೆ ಹೋಗ್ತೀವಿ. ಇದನ್ನ ಎತ್ಕೊಳಂಗಿದ್ರೆ ಕಾರ್ಗೆ ಎಂಟ್ರಿನೇ ಇಲ್ಲ ನೀನು. ಈಗ ಅದ್ರ ಜೊತೆ ಕೈಯೆಲ್ಲ ಇಲ್ಲೊಂದು ಬಕೆಟ್, ಆ ಬಕೆಟ್ ಹಿಡ್ಕೊಬಿಡು ಕೈಯಾಗ. ನಡಿ ಎತ್ತ. ಲೆಕ್ಕ ಹಾಕ್ದ ಎಷ್ಟವೆ ಅಂತ? ಏನು ಈ ಪಿಳ್ಳು ಕಾಯಿಗಳನ್ನ ಲೆಕ್ಕ ಹಾಕ್ದ ನಮ್ಮಮ್ಮ? ಹ್ಞೂ. ಏನು 8 ಗಂಟೆ? ಮನೆ ಬಿಡಕ್ಕ. ಚಿಕ್ಕಪೇಟೆ ಎಂಟ್ರಿ ಆಗ್ತಿದ್ದಂಗೆ ನಾವು ಯಾರನ್ನು ಮೀಟ್ ಮಾಡಿದ್ವಿ ಅಂತ ತೋರಿಸ್ತೀವಿ ಬನ್ನಿ. ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಇವ್ರನ್ನ ನೋಡಿಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಆ ಖುಷಿ ನೋಡಿ, ಆ ನಗು ನೋಡಿ, ಏನು ಎನರ್ಜಿ ಆ ಫೋಟೋದಲ್ಲೂ. ಇಷ್ಟು ಬೆಳಗ್ಗೆ ಬೇಗ ಬಂದು ಚಿಕ್ಕಪೇಟೆಗೆ ನಾವೇನೆ ಬಂದಿದ್ದೆ. ಫಸ್ಟ್ ಒಂದು ಅಂಗಡಿಗೆ ಹೋದ್ವಿ. ಒಂದು ಅಂಗಡಿಗೆ ಹೋಗಿ, ಯಾಕಂದರೆ ಇನ್ನೂ ಯಾವುದೋ ಅಂಗಡಿಗಳು ಓಪನ್ ಆಗಿರಲಿಲ್ಲ. ನಾವು ಅಂದ್ಕೊಂಡು ಬಂದಿದ್ದೆ ಒಂದು ಅಂಗಡಿ, ಯಾವ ಅಂಗಡಿನೂ ಓಪನ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು, ಸುಮ್ಮನೆ ಯಾಕೆ ರೋಡಲ್ಲಿ ವೇಸ್ಟ್ ಮಾಡೋ ಟೈಮು ಅಂತ ಹೇಳ್ಬಿಟ್ಟು ಒಂದು ಅಂಗಡಿಗೆ ಹೋದ್ವಿ. ಲೆಹಂಗಾ ನೋಡೋಣ ಅಂತ. ತುಂಬ ಚೆನ್ನಾಗಿತ್ತು. ಸುಮ್ಮನೆ ನೋಡೋಣ ಅಂತ ಹೋಗಿದ್ದು, ಆದರೆ ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ತಗೊಳಕ್ಕೆ ಆಗಲಿಲ್ಲ. ಅದನ್ನು ಎಲ್ಲ ನೋಡಿಬಿಟ್ಟು ರೇಟು ಒಂದು ಮಾತಾಡ್ಬಿಟ್ಟು ಇಟ್ಕೊಂಡ್ವಿ. ಲಾಸ್ಟಲ್ಲಿ ಹೋಗೋಣ ಅಂದ್ಕೊಂಡ್ರೆ ಆಚೆ ಬರೋಷ್ಟ್ರೊಳಗಡೆ ಹೋಗೋಕೆ ಟೈಮು ಆಗಲಿಲ್ಲ, ಫುಲ್ಲು ಮಳೆ ಆಗಿಬಿಡ್ತು. ಹಾಗಾಗಿ ಹೋಗೋಕೆ ಹೋಗಲಿಲ್ಲ. ನೆಕ್ಸ್ಟ್ ಹೋಗ್ಬಿಟ್ಟು ಇದನ್ನು ತೊಗೋಬೇಕು. ಬಟ್ ತುಂಬ ಚೆನ್ನಾಗಿದೆ ಇದು. ಒಟ್ಟು ಎಂಟ್ರಿನೇ ಚಿಕ್ಕಪೇಟೆ ಫುಲ್ ಖಾಲಿ. ಹೆಂಗಿತ್ತು ಅಂದರೆ ನಮ್ಮದೇ ಚಿಕ್ಕಪೇಟೆ ಅನ್ನೋ ಥರ. ನಾನು ಇಷ್ಟು ಖಾಲಿ ರೋಡಲ್ಲಿ ಯಾವತ್ತೂ ಹೋಗೇ ಇರಲಿಲ್ಲ ಚಿಕ್ಕಪೇಟೆಗೆ, ಇದೇ ಫಸ್ಟ್ ಹೋಗಿದ್ದು. ಅಂಗಡಿ ಲಾಸ್ಟ್ಗೂ ಓಪನ್ ಆಯಿತು, ಒಂದು 11 ಗಂಟೆ ಆಯಿತು ಅಂಗಡಿ ಓಪನ್ ಆಗೋಷ್ಟರಲ್ಲಿ. ಇನ್ನೂ ಯಾರೂ ಬಂದಿರಲಿಲ್ಲ ಕಸ್ಟಮರ್ಸು. ಅವ್ರು ಲೈಟ್ ಸಹ ಆನ್ ಮಾಡಿರಲಿಲ್ಲ. ಅಂಗಡಿ ಓಪನ್ ಮಾಡಿದ್ದೆ, ಒಳಗಡೆ ಹೋದ್ವಿ. ಒಳಗಡೆ ಹೋಗ್ಬಿಟ್ಟು ಕುತ್ಕೊಂಡ್ವಿ. ಪಾಪ ಅವರು ನಾವು ಬೇಗ ಹೋಗಿದ್ದೀವಿ ಅಂತ ಬೇಗ ಕ್ಲೀನ್ ಮಾಡ್ತಿದ್ದವರು AC ಎಲ್ಲ ಆನ್ ಮಾಡಿ ಲೈಟ್ಗಳೆಲ್ಲ ಆನ್ ಮಾಡಿದ್ರು. ಇವರು ನೀವು ನೋಡಿರ್ತೀರ ವಿಡಿಯೋಸಲ್ಲಿ. ಆ್ಯಕ್ಚುಲಿ ಇವ್ರನ್ನ ನೋಡಿ ತುಂಬ ಖುಷಿ ಆಯಿತು. ನಾವು ಎಷ್ಟು ಸಲ ಹೋಗಿದ್ದೀವಿ, ನಾನು ನಮ್ಮಕ್ಕ. ಒಂದ್ಸಲನೂ ಸಿಕ್ಕಿರಲಿಲ್ಲ ಇವ್ರು ನಮಗೆ ಶಾಪಲ್ಲಿ. ಸೊ ಇವತ್ತು ನೋಡಿ ಖುಷಿ ಆಯ್ತು ನನಗೆ. ಜವಾಬ್ದಾರಿ ನಿಮ್ಮದು, ನಾವೇ ಅದಕ್ಕೆ ಕದ್ದಿರೋದು.
ಸೊ ವೆಯ್ಟ್ ಮಾಡಿ ಲಾಸ್ಟ್ಗೆ ಹುಡುಗಿಯವರು ಬಂದರು. ಒಂದು ಹಾಫ್ ಆನ್ ಅವರ್ ಲೇಟ್ ಆಯ್ತು ಅವ್ರು ಬರೋಷ್ಟರಲ್ಲಿ. ಟಿಫನ್ ಮುಗಿಸ್ಕೊಂಡು ಬಂದರು. ಸೀರೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಸೀರೆ ತೋರಿಸಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು ನಿಜವಾಗ್ಲೂ. ಎಷ್ಟು ಕಲೆಕ್ಷನ್ ಸೀರೆ ಇಟ್ಟಿದ್ರು ಅಂದರೆ ಎಲ್ಲ ಟ್ರೆಂಡಿಂಗ್ ಸೀರೆಗಳೇನೆ. ಅಂದರೆ ಈಗ ಒಂದು ಹಳೆ ಸೀರೆಗಳು, ತುಂಬ ಹಳೆ ಸೀರೆಗಳು ಟ್ರೆಂಡಿಂಗ್ ಹೊರಟೋಗಿರೋ ಆ ಥರದ್ದೆಲ್ಲ ಏನಿಲ್ಲ, ಎಲ್ಲ ಹೊಸ ಹೊಸ ಟ್ರೆಂಡಿಂಗೇ ಇಟ್ಟಿದ್ರು. ತುಂಬ ಕಲೆಕ್ಷನ್ಸ್ ಇತ್ತು, ಚೆನ್ನಾಗಿತ್ತು. ಒಂದು ಸ್ವಲ್ಪ ಟೈಮ್ ತೊಗೊಂಡ್ವಿ ನೋಡೋದಕ್ಕೆ. ಎಲ್ಲ ನೋಡಿದಾದ್ಮೇಲೆ ಫೈನಲ್ ಆಗಿ ಮದುವೆ ಹೆಣ್ಣಿಗೆ 2 ಸೀರೆ ಸೆಲೆಕ್ಟ್ ಆಯಿತು. ರಿಸೆಪ್ಷನ್ ಸೀರೆ ಮತ್ತು ಮುಹೂರ್ತಂ ಸೀರೆ 2 ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದು ನೋಡೋವರೆಗೂ ಬೇರೆ ಸೀರೆಗಳೆಲ್ಲ ನೋಡಬಾರ್ದು ಅಂತ ಫಸ್ಟೇ ಫಿಕ್ಸ್ ಆಗಿಬಿಟ್ಟಿದ್ವಿ. ಯಾಕಂದರೆ ಮದುವೆ ಹೆಣ್ಣಿಗೆ ಸೀರೆ ಸೆಲೆಕ್ಟ್ ಆಯಿತು ಅಂದರೆ ಆಮೇಲೆ ತಗೊಳ್ಳೋ ಸೀರೆಗಳನ್ನ ಬೇಗನೆ ತೊಗೊಂಡ್ಬಿಡ್ಬೋದು ಅಂದ್ಕೊಂಡು ಇದ್ರದ್ದೇ ಸ್ವಲ್ಪ ಟೈಮ್ ತೊಗೊಂಡಿದ್ದು. ಆಲ್ಮೋಸ್ಟ್ ಒಂದು 2 ಅವರ್ ಟೈಮ್ ತೊಗೊಂಡ್ವಿ. ಮದುವೆ ಹೆಣ್ಣು ರಿಸೆಪ್ಷನ್ದು ಮತ್ತು ಮುಹೂರ್ತದ್ದು ಸೀರೆ ಹುಡುಕಷ್ಟೊಳಗಡೆ ಎಲ್ಲ ಸೆಲೆಕ್ಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಲ್ಲಿ. ಏನಕ್ಕೆ ಅಂದರೆ ಇವರು ಲಗ್ನ ಪತ್ರಿಕೆ ಪ್ರಿಂಟ್ ಕೊಡೋದಕ್ಕೆ ಹೋಗಿದ್ರು. ಹೆಂಗೂ ಚಿಕ್ಕಪೇಟೆಗೆ ಬಂದ್ಬಿಟ್ಟಿದ್ದೀವಿ, 2 ಕೆಲಸನೂ ಮುಗಿಸ್ಕೊಂಬಿಡೋಣ ಅಂತ ನಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ಇವರು ಗಂಡಸರೆಲ್ಲ ಏನು ಮಾಡಿದ್ರು, ಇನ್ವಿಟೇಷನ್ ಪ್ರಿಂಟಿಗೆ ಅಂತ ಹೋಗ್ಬಿಟ್ಟಿದ್ರು. ಅವ್ರು ಬರೋದಕ್ಕೆ ವೆಯ್ಟ್ ಮಾಡಬೇಕು ಅಂತ ಲಾಸ್ಟಿಗೆ ಅಲ್ಲಿ ಕುತ್ಕೊಂಡಿದ್ವಿ. ಸೀರೆ ಎಲ್ಲ ಸೆಲೆಕ್ಟ್ ಮಾಡಿ ತಗೊಂಡಿದ್ದಾದ್ಮೇಲೆ ಮಳೆ ಬೇರೆ ಜೋರಾಗಿತ್ತು ಅಂತ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಎಷ್ಟು ಅವಳಿ ಕೊಟ್ಬಿಟ್ರು ನಮ್ಮ ಅತ್ತೆ ಅವ್ರಿಗೆ ಅಂದರೆ ಭೂಮಿಗೆ ಬಂದ ಭಗವಂತ ಮಾಡ್ತಾರಾಗ ನಿಮ್ದು ಕೊಡ್ರಕ್ಕ ಮಾಡ್ಕೊಟ್ಟಿರ್ತೀವಿ ಸಪ್ರೇ. ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀವಿ. ಯಾರು ಒಬ್ರು ಜೀವನ ಮಾಡ್ತಾರೆ, ಯಾರೋ ಒಬ್ರು ನೋಡಿ ಖುಷಿ ಕೊಡ್ತಾರೆ. ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ಸು ಆಯಿತು. ಅಂದರೆ ತುಂಬ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ದಲ್ಲಿ. ಅದಾದಮೇಲೆ ನಾನು ಲಾಸ್ಟಲ್ಲಿ ಫೈನಲ್ ಆಗಿ ಒಂದು ಸೀರೆ ತೊಗೊಂಡೆ. ಲಾಸ್ಟಲ್ಲಿ ಬೇಡ ಅಂದ್ಕೊಂಡಿದ್ದು, ಲಾಸ್ಟಲ್ಲಿ ಒಂದು ಸೀರೆ ತೊಗೊಂಡೆ. ತುಂಬ ಇಷ್ಟ ಆಯಿತು, ಚೆನ್ನಾಗೈತೆ ಅಂತ ಅನ್ನಿಸ್ತು ನನಗೆ ಮೈಸೂರು ಸಿಲ್ಕು. ಅಲ್ಲಿಂದ ಆಚೆ ಬಂದರೆ ನಮಗೆ ಗೊತ್ತೇ ಆಗಿಲ್ಲ, ಫುಲ್ಲು ಮಳೆ ಆಗ್ಬಿಟ್ಟಿದೆ. ಮೇಲೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೀವಿ, ಗೊತ್ತಾಗಿಲ್ಲ ಆಚೆ ಮಳೆ ಬಂದಿರೋದು ನಮಗೆ. ಫುಲ್ಲು ಜೋರು ಮಳೆ. ಆಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮಳೆ ನಿಲ್ಲೋವರೆಗೂ ಇದ್ದು, ಅಯ್ಯೋ ತುಂಬ ಕಷ್ಟ ಅನ್ನಿಸ್ತು ಅದೆಲ್ಲ. ಎಷ್ಟು ಫಜೀತಿ ಆಯಿತು ಅಂದರೆ ರೋಡೆಲ್ಲ ನೀರು 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 ನೀರು, ತುಂಬ ಫಜೀತಿ ಆಯಿತು. ಈ ಜಂಜಾಟ ಮುಗಿಸ್ಕೊಂಡು ಟ್ರಾಫಿಕ್ ಒಳಗಡೆ ಮನೆಗೆ ಬರೋಷ್ಟೊಳಗಡೆ 10:30 ಆಯಿತು. ಮನೆಗೆ ಸೇರೋಷ್ಟೊಳಗಡೆ ಅಂದರೆ ಬರ್ತಾ ಯಲಹಂಕಕ್ಕೆ ಹೋಗಿದ್ವಿ. ಯಲಹಂಕದಲ್ಲಿ ಒಂದು 20 ಸೀರೆ ತೊಗೊಂಡ್ವಿ. ಅಲ್ಲಿ ತೊಗೊಂಡು ಉಡ್ಸೋರ್ಗೆ ಬೇಕು ಅಂತ ಅಲ್ಲಿ ತೊಗೊಂಡು ಮನೆಗೆ ಬರೋಷ್ಟೊಳಗಡೆ 10:30 ಆಯಿತು. ಮನೆಗೆ ಬಂದು ಆಗ ಅನ್ನ ರಸ ಮಾಡಿ ಊಟ ಮಾಡಿ, ಇವರು ಪಾಪ ಇನ್ವಿಟೇಷನ್ ಪ್ರಿಂಟ್ಗೆ ಹೋಗ್ಬಿಟ್ಟಿದ್ರಲ್ಲ, ಸೀರೆಗಳು ನೋಡಿರಲಿಲ್ಲ. ಮನೆಗೆ ಬಂದಮೇಲೆ ಅವ್ರಿಗೆ ಸೀರೆಗಳನ್ನೆಲ್ಲ ತೋರಿಸ್ಬಿಟ್ಟು ನಾನು ವಾಪಸ್ ನಮ್ಮ ಮನೆಗೆ ಬರೋಷ್ಟರಲ್ಲಿ 11:30 ಆಯಿತು. ಸೊ ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಅರೆ ತಡೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.